ನಮ್ಗೆ ತುಂಬಾ ಖುಷಿ ಆಗ್ತಿದೆ ಆಗೊಮ್ಮೆ ನಾವು ಕೊಪ್ಪಳದಿಂದ ಬಂದಿದ್ದು ಅರೌಂಡ್ 400 to 500 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ವಿ ಬಿಕಾಸ್ ಆಫ್ ದಿ ಮಾನ್ಸೂನ್ ರೈಡ್ ಅಂತಾನೆ ನಾವು ಬಂದಿದ್ದು 3 days ಟ್ರಿಪ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನಾವು ಇವಾಗ ಶೃಂಗೇರಿಗೆ ಹೋಗಿ ಬಂದ್ವಿ. ನೆಕ್ಸ್ಟ್ ನಾವು ಉಡುಪಿ ಟ್ರಾವೆಲ್ ಮಾಡ್ಬೇಕಿತ್ತು, ಬಟ್ ಅದ್ರ ಆಗುಂಬೆ ಮಿಸ್ ಆಗ್ಬಾರ್ದು ಮತ್ತೆ ಫಾಗ್ ಎಂಜಾಯ್ ಮಾಡ್ಬೇಕಂತ ಮತ್ತೆ ಇನ್ನೊಂದ್ಸತಿ ಬಂದಿದ್ವಿ. ನಂಗೆ ಇಲ್ಲಿ ಆಗುಂಬೆ ಸ್ಪಾಟಿಗೆ ಬಂದ ತಕ್ಷಣ ನಂಗೆ ನೆನಪಾಗೋದು ಆಕಸ್ಮಿಕ ಫಿಲ್ಮ್ ಅಲ್ಲಿ ರಾಜ್ಕುಮಾರ್ ಅವ್ರು ಆಕ್ಟಿಂಗ್ ಮಾಡಿದ್ರಂತ ಅದ್ ನೋಡ್ಬೇಕನ್ನೋದು, ಅವರಲ್ಲಿ ಹೇಗೆ ಶೂಟ್ ಮಾಡಿದಾರಲ್ಲ ನೋಡ್ಬೇಕು, ತುಂಬಾ ಖುಷಿ ಆಗ್ತದೆ. ಇವಾಗ ಅರೌಂಡ್ 1 o'clock ಆದ್ರೂ ಲುಕ್ ಎಟ್ ದ ವೆದರ್ ಎಷ್ಟು ಚೆನ್ನಾಗಿದೆ. ಸೊ ಅದಕ್ಕೆ ಬರ್ಬೇಕಂತ ಅನಿಸ್ತದೆ. ಬಂದಿದೀವಿ, ಎಂಜಾಯ್ ಮಾಡ್ತಿದ್ದೀವಿ. ನಮ್ಗೆ ತುಂಬಾ ಖುಷಿ ಆಗ್ತಿದೆ ಆಗೊಮ್ಮೆ ನಾವು ಕೊಪ್ಪಳದಿಂದ ಬಂದಿದ್ದು ಅರೌಂಡ್ 400 to 500 ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡ್ಕೊಂಡ್ ಬಂದಿದ್ವಿ ಬಿಕಾಸ್ ಆಫ್ ದಿ ಮಾನ್ಸೂನ್ ರೈಡ್ ಅಂತಾನೆ ನಾವು ಬಂದಿದ್ದು 3 days ಟ್ರಿಪ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನಾವು ಇವಾಗ ಶೃಂಗೇರಿಗೆ ಹೋಗಿ ಬಂದ್ವಿ. ನೆಕ್ಸ್ಟ್ ನಾವು ಉಡುಪಿ ಟ್ರಾವೆಲ್ ಮಾಡ್ಬೇಕಿತ್ತು, ಬಟ್ ಅದ್ರ ಆಗುಂಬೆ ಮಿಸ್ ಆಗ್ಬಾರ್ದು ಮತ್ತೆ ಫಾಗ್ ಎಂಜಾಯ್ ಮಾಡ್ಬೇಕಂತ ಮತ್ತೆ ಇನ್ನೊಂದ್ಸತಿ ಬಂದಿದ್ವಿ. ನಂಗೆ ಇಲ್ಲಿ ಆಗುಂಬೆ ಸ್ಪಾಟಿಗೆ ಬಂದ ತಕ್ಷಣ ನಂಗೆ ನೆನಪಾಗೋದು ಆಕಸ್ಮಿಕ ಫಿಲ್ಮ್ ಅಲ್ಲಿ ರಾಜ್ಕುಮಾರ್ ಅವ್ರು ಆಕ್ಟಿಂಗ್ ಮಾಡಿದ್ರಂತ ಅದ್ ನೋಡ್ಬೇಕನ್ನೋದು, ಅವರಲ್ಲಿ ಹೇಗೆ ಶೂಟ್ ಮಾಡಿದಾರಲ್ಲ ನೋಡ್ಬೇಕು, ತುಂಬಾ ಖುಷಿ ಆಗ್ತದೆ. ಇವಾಗ ಅರೌಂಡ್ 1 o'clock ಆದ್ರೂ ಲುಕ್ ಎಟ್ ದ ವೆದರ್ ಎಷ್ಟು ಚೆನ್ನಾಗಿದೆ. ಸೊ ಅದಕ್ಕೆ ಬರ್ಬೇಕಂತ ಅನಿಸ್ತದೆ. ಬಂದಿದೀವಿ, ಎಂಜಾಯ್ ಮಾಡ್ತಿದ್ದೀವಿ.